ನಾನು ಸುಲಭವಾಗಿ ಚಕ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಅರ್ಧ ಲೋಟ ಅಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ಆಪ್ಷನ್ ಅದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಓಮ್ ಕಾಳನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಓಮ್ ಕಾಳನ್ನು ಹಾಕ್ಕೊಂಡು ಈಗ ಸ್ವಲ್ಪ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ನಾವು ನಾದ್ಕೋಬೇಕು. ರೊಟ್ಟಿ ಮಾಡೋ ಹಿಟ್ಟಿರುತ್ತಲ್ಲ ಆ ಥರ ನಾದ್ಕೊಂಡ್ರೆ ಚಕ್ಲಿ ಸೂಪರಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಈ ಥರ ಹಿಟ್ಟು ನಾದಿದ್ಮೇಲೆ ಚೆನ್ನಾಗಿ ನಾದಿದ್ಮೇಲೆ ನೋಡಿ ರೆಡಿ ಆಯಿತು. ಫೈನಲಿ ರೆಡಿ ಆದಮೇಲೆ ಈಗ ಹಿಟ್ಟನ್ನು ಒಂದು ಬಾಣಲೆಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾವು ಚಕ್ಲಿ ನುತ್ತಾ ಇದ್ವಿ. ಈಗ ನಮ್ಮ ಹಸ್ಬೆಂಡ್ ಇದ್ದಾರೆ, ನನಗೆ ಒತ್ತಕ್ಕಾಗಲ್ಲ, ಕೈ ಪೇನ್ ಆಗುತ್ತೆ ಅಂತ ಹೇಳಿ ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದೆ. ಅವರೇ ಚಕ್ಲಿನ ಒತ್ತುತ್ತಾ ಇದ್ದಾರೆ, ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಅದನ್ನು ಈಸಿಯಾಗಿ ಮಾಡ್ಕೋಬೋದು ನೋಡಿ ಚಕ್ಲಿ, ನೀವು ಟ್ರೈ ಮಾಡಿ. ಹಾಗೆ ನಮ್ಮ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಯಾವ್ಯಾವ ಉಂಡೆ ಆಮೇಲೆ ಏನೇ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ, ಬಿಸಿಯಾಗಿದೆ. ನಮ್ಮ ಹಸ್ಬೆಂಡೇ ಎಲ್ಲ ಹೊತ್ತು ಕೊಡ್ತಾಯಿದ್ರು, ನಾನು ಕರಿತಾ ಇದ್ದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್ ಗೈಸ್. ನೋಡಿ ಈಗ ಚಕ್ಲಿ ತೆಗಿತಾ ಇದ್ದೀನಿ ನಾನು. ಈಸಿಯಾಗಿ ಮಾಡ್ಕೋಬೋದು ನೀವು ನಮ್ಮ ಮನೆಯಲ್ಲೇ ಚಕ್ಲಿನ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಫೈನಲಿ ಚಕ್ಲಿ ರೆಡಿ ಆಯಿತು ನೋಡಿ, ನೀವು ಟ್ರೈ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.